ಸಿಎಂ ಡಿಕೆ ಶಿವಕುಮಾರ್ ಇವತ್ತೊಂದು ಆರೋಪವನ್ನ ಮಾಡಿದ್ದಾರೆ. ಅವರ ವಿರುದ್ಧ, ಸರ್ಕಾರದ ವಿರುದ್ಧ ಒಂದು ಯಾಗವನ್ನ ಮಾಡಲಾಗ್ತಾ ಇದೆ ಕೇರಳದಲ್ಲಿ ಅಂತ. ಶತ್ರು ಭೈರವಿ ಯಾಗವನ್ನ ಮಾಡ್ತಾ ಇದ್ದಾರೆ ಅಂತ ಮಾಟ ಮಂತ್ರದ ಆರೋಪವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಕೇರಳದಲ್ಲಿ ನನ್ನ ಹಾಗೂ ಸಿಎಂ ವಿರುದ್ಧವಾಗಿ ಈ ಪೂಜೆ ನಡೀತಾ ಇದೆ. ಶತ್ರು ಸಂಹಾರದ ಉದ್ದೇಶದಿಂದಾಗಿ ಈ ಪೂಜೆಯನ್ನ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಅಘೋರಿಗಳಿಂದ ಈ ಪೂಜೆ ಆಗ್ತಾ ಇದೆ. ಕೇರಳದ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸ್ನಲ್ಲಿ ನಡೀತಾ ಇರುವಂತಹ ಪೂಜೆ ಇದು. ಇದಕ್ಕಾಗಿ ಪಂಚಬಲಿಯನ್ನ ಕೊಡ್ತಾ ಇದ್ದಾರೆ. ಪಂಚಬಲಿಗೆ ಇವರು ಬಳಕೆ ಮಾಡ್ತಾ ಇರೋದು 21 ಮೇಕೆ, 21 ಕುರಿ, 5 ಹಂದಿ ಮತ್ತು 3 ಎಮ್ಮೆ ಅಂತ ಕೂಡ ಅವರು ವಿವರವನ್ನ ಕೊಟ್ಟಿದ್ದಾರೆ. ಅವರ ಪಾಕೆಟ್ನಲ್ಲಿ ಹುಡುಕಾಟ ನಡೆಸಿದ್ರು. ಅದರ ವಿವರಕ್ಕಾಗಿ ಆನಂತರದಲ್ಲಿ ಆ ಒಂದು ವಿವರವನ್ನ ಯಾರೋ ಅವರಿಗೆ ಕೊಟ್ಟರು. ಅದರಲ್ಲಿ ಏನಿದೆ, ಯಾಕೆ ನಡೆಸ್ತಾ ಇದ್ದಾರೆ ಇತ್ಯಾದಿ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಡಿಸಿಎಂ. ನೋಡಪ್ಪ, ಕೇರಳಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಇದೆಲ್ಲ ತಂದುಕೊಟ್ಟಾರೆ. ಯಾವುದೋ ಪೂಜೆ ನಡೀತಾ ಇದೆ, ನಮ್ಮ ಹೆಸರಿಟ್ಟೆ ಮಾಡಿಸ್ತಾವ್ರೆ. ಇದೆಲ್ಲ ಬಂದು ಕೊಟ್ಟವ್ರ ಕಣೆ ನನಗೆ. ಮಾಡ್ತಾ ಇರೋ ಜಾಗ ಯಾರು ಮಾಡ್ತಾವ್ರೆ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೇರಳ ಪ್ರವಾಸ ಕೈಗೊಂಡಿದ್ದಾರೆ. ಇದೆಲ್ಲ ಇದೆ ಅಂತ ನಿಮ್ಗೆ ಹೇಳ್ತೀನಿ. ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಚೀಫ್ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಕಮಲಾಕರ್ ಭಟ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. ಶತ್ರು ಭೈರವಿ ಯಾಗ ಯಾಕಾಗಿ ಮಾಡ್ತಾರೆ ಗುರುಗಳೇ? ಇದೊಂದು ಅತ್ಯಂತ ಡೇಂಜರಸ್ ಆಗಿರತಕ್ಕಂತ ಯಾಗ. ಯಾಕೆಂದ್ರೆ ಮಾಂತ್ರಿಕ ವ್ಯವಸ್ಥೆಗಳಲ್ಲಿ ಶತ್ರು ಭೈರವಿ ಯಾಗವನ್ನು ಮಾಡತಕ್ಕಂಥದ್ದು ತಮ್ಮ ಪರಮ ಶತ್ರುಗಳು ಯಾರಿರ್ತಾರೋ ಅವರನ್ನು ಸಂಪೂರ್ಣವಾಗಿ ಮರ್ದಿಸುವಂತಹ ವ್ಯವಸ್ಥೆಗಾಗಿ ಕಾಯಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಎರಡೂ ಕಡೆನಲ್ಲಿಯೂ ಕೂಡ ಇದು ಪರಿಣಾಮವನ್ನು ಬೀರುತ್ತದೆ. ಅಂದ್ರೆ ಕಾಯಿಕ ಅಂದ್ರೆ ಮನುಷ್ಯನ ಶರೀರದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು, ಬುದ್ಧಿಯ ಮೇಲೆ ಒಂದಿಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಇದೊಂದು ಅದ್ಭುತವಾದಂತಹ ಮಹಾಯಾಗ. ಇದನ್ನ ವಿಷಯಾಗ ಅಂತ ಕರೆಯಲ್ಪಡುತ್ತೆ. ಇದರಲ್ಲಿ ಏನು ಅಂತ ಕೇಳಿದ್ರೆ, ಒಬ್ಬ ಮನುಷ್ಯ ಇದ್ದಕ್ಕಿದ್ದಂತೆ ಅವನಿಗೆ ಏನೋ ಪ್ರಭಾವಗಳಾಗಿ ಆತ ಸತ್ತ ಅನ್ನುವಂಥದ್ದು, ಅಥವಾ ಯಾವುದೇ ವೈದ್ಯಕೀಯ ವ್ಯವಸ್ಥೆಗಳಿಗೂ ಕೂಡ ಯಾವ ಆಧಾರ ಅಥವಾ ಯಾವ ತೊಂದರೆಗಳಾಗಿದೆ ಅಂತಕ್ಕಂಥ ವ್ಯವಸ್ಥೆಗಳು ಗೊತ್ತಾಗದಂತೆ ಈ ಯಾಗದಿಂದ ಇಂದಿಗೂ ಕೂಡ ಫಲವನ್ನು ಪಡಿಬಹುದು ಅನ್ನೋದಕ್ಕೆ ಅದೆಷ್ಟೋ ನಿದರ್ಶನಗಳಿದೆ. ಇದನ್ನ ಕಲಿಸುವಂತಹ ಸಂದರ್ಭದಲ್ಲಿ ಕೂಡ ನಾನು ಕೇರಳದ ಅಧ್ಯಯನವನ್ನು ಮಾಡಿದಂತ ವಿದ್ಯಾರ್ಥಿಯಾಗಿ ಇರೋದ್ರಿಂದ, ಅಲ್ಲಿ ಆ ವ್ಯವಸ್ಥೆಗಳು ಇರೋದ್ರಿಂದ ಮೊದಲು ಇದನ್ನ ಪ್ರಾಣಿಯ ಮೇಲೆ ಪ್ರಯೋಗವನ್ನು ಮಾಡ್ತಾರೆ. ಪ್ರಾಣಿ ಇದ್ದಾಗ ನೋಡ್ತಾ ಇದ್ದಾಗ ಪ್ರಾಣಿ ಸತ್ತು ಬೀಳ್ತದೆ. ಈ ರೀತಿಯಾದಂತಹ ಪ್ರಕ್ರಿಯೆಗಳೆಲ್ಲ ನಡೆಯುವಂಥದ್ದು. ಇದರಲ್ಲಿ ಬಳಸುವಂತದ್ದು ಮಾಮೂಲಿ ಆಗಿರತಕ್ಕಂಥ ತುಪ್ಪಗಳಲ್ಲ. ಇದರಲ್ಲಿ ಬಳಸುವಂತದ್ದು ಹಂದಿಯ ತುಪ್ಪವನ್ನು ಬಳಸ್ತಾರೆ. ಹಂದಿಯಿಂದ ಮಾಡಿರ್ತಕ್ಕಂಥ ತುಪ್ಪವನ್ನು ಬಳಸ್ತಕ್ಕಂಥ ವ್ಯವಸ್ಥೆಗಳು. ಕಾಸರಕ ಅನ್ನುವಂಥ ಒಂದು ವಿಷಯುಕ್ತವಾದಂತಹ ಒಂದು ಮರ ಇರುತ್ತೆ. ಆಯುರ್ವೇದಿಕದಲ್ಲಿ ಅದರ ಬಳಕೆಗಳಿದೆ, ಕಾಸರಕ ಅಂತ. ಆ ಕಾಸರಕದ ಮರವನ್ನ ಬಳಸಿ ಅದರ ಸಮಿಧವನ್ನ ಹವನ ಮಾಡತಕ್ಕಂಥದ್ದು. ಅದಕ್ಕೆ ಜೊತೆಗೆ ಜಿಂಕೆಯ ಕೊಂಬುಗಳನ್ನು ಬಳಸುವಂತಹ ಪ್ರಕ್ರಿಯೆಗಳಿದೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲೋಹಗಳನ್ನು ಬಳಸುವಂತಹ ಪ್ರಕ್ರಿಯೆಗಳಿದೆ. ಜೊತೆಗೆ ಏನು ಅಂತ ಕೇಳಿದ್ರೆ, ಸತ್ತವರ ಅಸ್ಥಿಗಳನ್ನು ಬಳಸಿ ಪ್ರಯೋಗಾದಿಗಳನ್ನು ಮಾಡತಕ್ಕಂಥ ಪ್ರಕ್ರಿಯೆಗಳಿದೆ. ಮಾನವತಾ ಆಕಾರಗಳನ್ನು ಮಾಡಿ ಯಾವುದೇ ಒಬ್ಬ ವ್ಯಕ್ತಿಯ ಅಂಗಾಂಗಗಳನ್ನ ಸಂಪೂರ್ಣವಾಗಿ ನಿಷ್ಫಲಗೊಳಿಸುವ ಅಥವಾ ಯಾವುದೇ ರೀತಿಯಂತಹ ಬಲಹೀನರಾಗಿ ಮಾಡತಕ್ಕಂಥ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳದ ಪ್ರದೇಶಗಳಲ್ಲಿ ಕಾಶ್ಮೀರ ಪ್ರಯೋಗ ಎನ್ನುವಂತಹ ವ್ಯವಸ್ಥೆಗಳು, ಹಾಗೇನೆ ಈ ಒಂದು ಕೇರಳದ ಪ್ರಾಂತ್ಯದಲ್ಲಿ ಇರತಕ್ಕಂಥದ್ದು ಇಂತಹ ಭೈರವಿ ಯಾಗ ಅಂತ ಕರೆಯುತ್ತವೆ, ವಿಷಯಾಗ ಅಂತಲೂ ಕೂಡ ಕರೆಯಲ್ಪಡುತ್ತದೆ. ಈ ರೀತಿಯಂತಹ ಪ್ರಕ್ರಿಯೆಗಳನ್ನ ಮಾಡಿ ಅದರಲ್ಲಿ ಪ್ರತ್ಯಕ್ಷವಾಗಿ ಹೇಗಿರುತ್ತೆ ಅಂದ್ರೆ, ಒಂದು ಮಣ್ಣಿನ ದೇವಿಯನ್ನ ಮಾಡಿ ಆ ಮಣ್ಣಿನ ದೇವಿಗೆ ಇರುವಂತ ಯಾವ ಪ್ರಾಣಿಗಳ ರಕ್ತವನ್ನು ಕೊಟ್ಟಾಗ ರಕ್ತ ಇವತ್ತಿಗೂ ಕೂಡ ಹೀರೋದನ್ನು ನಾವು ಕಾಣಬಹುದು. ಅಂದ್ರೆ ಸಂಪೂರ್ಣವಾಗಿ ಅದು ಎಲ್ಲಿ ಹೋಗ್ತದೆ, ಏನು ಎತ್ತ ಅನ್ನುವಂಥದ್ದು ಏನು ಗೊತ್ತಾಗೋದಿಲ್ಲ. ಕೇವಲ ಅದು ಒಂದು ಮಣ್ಣಿನಿಂದ ಮಾಡಿರ್ತಕ್ಕಂಥ ಮೂರ್ತಿ ಆಗಿರ್ತದೆ. ಆದ್ರೆ ಹಾಕಿದಂತ ಅಷ್ಟು ರಕ್ತಗಳು ಅಂದ್ರೆ ಲೀಟರ್ ಗಟ್ಟಲೆ ರಕ್ತ ಇವತ್ತಿಗೂ ಹೀರುವಂತಹ ಪ್ರಕ್ರಿಯೆಗಳಾಗುತ್ತೆ. ಬಹಳ ಅತ್ಯಂತ ಡೇಂಜರಸ್ ಆಗಿರತಕ್ಕಂತ ಒಂದು ವ್ಯವಸ್ಥೆಗಳು. ಮನುಷ್ಯರ ಮೇಲೆ ಇದರ ಪ್ರಭಾವಗಳು ಬೀರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ಇದನ್ನ ಅಘೋರಿಗಳ ಮೂಲಕವೇ ಮಾಡಿಸೋದಾ? ಇಲ್ಲ, ತಂತ್ರಸಾರವನ್ನ ಓದಿರುವ ಅಥವಾ ತಂತ್ರವಿದ್ಯೆಯನ್ನು ಓದಿರತಕ್ಕಂತ ಅನೇಕರಿಗೆ ಕೇರಳದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಈಗ ಕೆಲವು ಬೆರಳೆಣಿಕೆಯಷ್ಟು ಒಂದು 3-4 ಜನರು ಮಾತ್ರವೇ ಪ್ರಬುದ್ಧರಾದಂತಹ ತಂತ್ರಿಗಳಿದ್ದಾರೆ. ಉಳಿದಂತ ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಕೇರಳವೂ ಕೂಡ ಬಂದ್ಬಿಟ್ಟಿದೆ. ಆದ್ರೆ
ಅಘೋರಿಗಳನ್ನು ಒಳಗೊಂಡು ಮಾಡಿದಾಗ ಅಘೋರಿಗಳು ಶಣಭಕ್ಷಕರು, ಅವರು ಶವವನ್ನು ಭಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಇರೋದ್ರಿಂದ ಅವರನ್ನು ಕೂಡ ಕರೆಸಿ ಇದು ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ಸ್ಮಶಾನದ ಆಸುಪಾಸಿನಲ್ಲಿ ಅಥವಾ ಸ್ಮಶಾನದಲ್ಲಿ ನಡೆಯುವಂತಹ ವ್ಯವಸ್ಥೆಗಳು ಹೆಚ್ಚಾಗಿರ್ತದೆ. ಇಲ್ಲಿ ಸ್ಮಶಾನ ಕಾಳಿಯನ್ನ ಪ್ರಧಾನವಾಗಿ ಅವಳನ್ನ ಸ್ಮಶಾನ ಕಾಳಿಯನ್ನ ಪ್ರಧಾನವಾಗಿಟ್ಟು ಅಲ್ಲಿರ್ತಕ್ಕಂಥ ಅಷ್ಟಭೈರವ ಮತ್ತು ಅಷ್ಟಭೈರವಿಯರು ಅನ್ನೋದಾಗಿದೆ. ಆ 8 ಭೈರವರಲ್ಲಿ ಪ್ರಧಾನವಾಗಿರ್ತಕ್ಕಂಥ ಈ ಮಹಾಭೈರವಿಯನ್ನ ಕರೆದು ಆ ಅಂದ್ರೆ ಈಗ ಭೈರವಿಗೆ ಅವರು ಹೇಳುವಾಗ ಹೇಳ್ತಾ ಇದ್ರು DCM ದೇವಸ್ಥಾನ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸ್ನಲ್ಲಿ ಆಗ್ತಾ ಇದೆ ಅಂತ, ನೀವ್ ಹೇಳ್ತಾ ಇದ್ರಿ ಸ್ಮಶಾನದ ಬಳಿ ಆಗೋದು ಅಂತ. ಅಲ್ಲ, ಈಶ್ವರ ಸ್ಮಶಾನವಾಸಿ ಆದ್ರಿಂದ ಅಕ್ಕಪಕ್ಕಕ್ಕೆಲ್ಲಾದ್ರೂ ಕೂಡ ಇದ್ರೂ ಇರಬಹುದು, ನಮಗಾದ್ರೆ ಆ ಪ್ರದೇಶದ ವ್ಯವಸ್ಥೆಗಳು ಗೊತ್ತಿಲ್ಲದೆ ಇರೋದ್ರಿಂದ. ಆದ್ರೆ ಪ್ರಮುಖವಾಗಿ ಈ ಯಾಗವನ್ನ ಮಧ್ಯರಾತ್ರಿಯ ಸಮಯದಲ್ಲಿ ನಡೆಸ್ತಕ್ಕಂಥದ್ದು. ಮಧ್ಯರಾತ್ರಿ ಸುಮಾರು 11 ಗಂಟೆ ಮೇಲೆ 3 ಗಂಟೆ ಒಳಭಾಗದಲ್ಲಿ ಇಂತಹ ಹಂಗಂದ್ರೆ ಇದನ್ನ ವಾಮಾಚಾರ ಮಾಟ ಮಂತ್ರ ಹಂಗಂತ ಕರಿಬಹುದಾ? 100ಕ್ಕೆ 100ರಷ್ಟು ಅದೇನೆ, ಆ ಪ್ರಯೋಗವೇ ಬಿಟ್ಟರೆ ಬೇರೆ ಏನೂ ಅಲ್ಲ ಇದು. ಆದ್ರಿಂದ ಅದರ ಜೊತೆಗೆ ಏನು ಕೇಳಿದ್ರೆ ಮಹಿಷನ ಶಿರ ಅಂದ್ರೆ ಎಮ್ಮೆ ಅಂತ ಕರಿತೀವಿ ಅಲ್ಲ, ನಾವು ಆ ಎಮ್ಮೆಯನ್ನ ಕಡಿದು ಅದರ ಹಣೆಯ ಮೇಲೆ ದೀಪವನ್ನು ಇರ್ತಕ್ಕಂಥ ಪ್ರಕ್ರಿಯೆಗಳು, ಅದನ್ನ ದಕ್ಷಿಣ ದಿಕ್ಕಿಗೆ ಇಡ್ತಾರೆ. ಓಕೆ, ಎಸ್ ಗುರುಗಳೇ, ಅವರು ಹೇಳ್ತಿದ್ದ ಹಾಗೆ ಪಂಚಬಲಿಯನ್ನು ಕೊಡ್ತಾರೆ ಅಂತ ನೀವು ಹೇಳ್ತಾ ಇದ್ರಿ, ಅದರ ವಿವರವನ್ನ ಹೀಗೆ ನಡೆಯುತ್ತೆ ಅಂತ. ಅಂದ್ರೆ ಅರ್ಥಾತ್ ಇದು ವಾಮಾಚಾರ ಮಾಟ ಮಂತ್ರ ಏನ್ ಮಾಡ್ತಾರಲ್ಲ, ಸೊ ಅದರದ್ದೇ ಒಂದು ಭಾಗ ಅಂತ. ಬಟ್ ಬಹಳ ಡೇಂಜರ್ ಅಂತ ಕೂಡ ಹೇಳ್ತಾ ಇದ್ರು ಗುರುಗಳು. ಈ ಒಂದು ಯಾಗ ಏನ್ ಮಾಡ್ತಾರೆ ಶತ್ರು ಭೈರವಿ ಯಾಗ, ಇದು ಬಹಳ ಡೇಂಜರಸ್ ಯಾಗ ಅಂತ ಕೂಡ ಹೇಳ್ತಾ ಇದ್ರು.